ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಬ್ಲೌಸ್ ಇದೆ, ಇದು ಹಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಇದು ಬ್ಲೌಸ್ ನಾವು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ ಪೀಸ್ ಇದು ಬಾರ್ಡರ್ ಅಷ್ಟೇ ಸ್ಲೀವ್ಸ್ ಇಡಬೇಕು. ಇದು ತಗೊಂಡ್ಬಿಟ್ಟು ಈ ಬಾರ್ಡರ್ ತಗೊಂಡು ನೆಕ್ ಡಿಸೈನ್ ಇಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದು ಹಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಅದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ನಾವು ಮೊದಲು ನೋಡಿ, ಅದಕ್ಕೋಸ್ಕರ ಈ ರೀತಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ, ಲೈನಿಂಗ್ ಅನ್ನೋದು. ಇದನ್ನು ಬ್ಲೌಸ್ ಪೀಸ್ ಹಾಕ್ಬಿಟ್ಟು ನಾವು ಲೈನಿಂಗ್ ಕಟ್ ಮಾಡಿ ಆಮೇಲೆ ಮೈನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋಣ. ಮೊದಲು ನೋಡಿ, ಎಲ್ಲ ವಿಡಿಯೋದಲ್ಲೂ ಹೇಳೋದಂಗೆ ಕೆಳಗಡೆ ನೋಡಿ ಈ ರೀತಿ ಕ್ಲಾತ್ ಹೆಚ್ಚು ಕಡಿಮೆ ಇರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಟ್ಟು ಈ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಎಡ್ಜ್ ಅನ್ನೋದು ಕಟ್ ಮಾಡಿಬಿಡಿ. ಇದನ್ನು ಕಟ್ ಮಾಡಿದ್ಮೇಲೆ ಇಲ್ಲಿ 1/4 ಇಂಚಷ್ಟು ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಗೊತ್ತಾಯ್ತಲ್ಲ, ಇಲ್ಲಿ 1/4 ಇಂಚಷ್ಟು ಸ್ಟ್ರೈಟ್ ಲೈನ್ ಹಾಕಿ. ಇದಾದಮೇಲೆ ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದು ಮೆಜರ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ಬ್ಲೌಸ್ ಲೆಂತ್ ಅನ್ನೋದು ಮೆಜರ್ ಮಾಡಿ. ಇದು ಬ್ಲೌಸ್ ಲೆಂತ್ ಬಂದು ನೋಡಿ ಫ್ರೆಂಡ್ಸ್, ಬ್ಲೌಸ್ ಲೆಂತು 12 ಇಂಚ್ ಇದೆ. 12 ಇಂಚ್ಗೆ ಅರ್ಧ ಇಂಚ್ ಅನ್ನೋದು ಆ್ಯಡ್ ಮಾಡಿ. ಯಾಕಂದರೆ ಇಲ್ಲಿ ಶೋಲ್ಡರ್ ಹತ್ರ ಇಡೋದಕ್ಕೋಸ್ಕರ 12 ಇಂಚ್ ಇದೆ ಲೆಂತು. 12ವರೆಗೆ ಒಂದು ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇನ್ನೊಂದು ಕಡೆಯೂ ಸೇಮ್ 12ವರೆಗೆ ಮಾರ್ಕ್ ಮಾಡಿ. ಆವಾಗ ನಿಮಗೆ ಲೆಂತ್ ಅನ್ನೋದು, ಬ್ಲೌಸ್ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಬರೋದಂಗೆ. ಈ ರೀತಿ 12ವರೆಗೆ ಥರ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಸ್ಟ್ರೈಟ್ ಲೈನ್ ಹಾಕಿದ್ವಿ. ಈಗ ಇದಾದಮೇಲೆ ವೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಸೊಂಟದ ಸುತ್ತಳತೆ ನೋಡಿ ಇದಿಷ್ಟೇ ಇದೆ. ಇದನ್ನು ಈಗ ಮೆಜರ್ ಅನ್ನೋದು ಮಾಡೋಣ. ಇಲ್ಲಿಂದ ಇಲ್ಲಿ ಸ್ಟಿಚ್ ಹಾಕಿರ್ತಾರಲ್ಲ, ಇಲ್ಲಿಂದ ಇಲ್ಲಿವರೆಗೂ ನೀವು ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಇದು 13 ಇಂಚ್ ಇದೆ. 13 ಇಂಚಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 6.5 ಬರುತ್ತೆ. ಇಲ್ಲಿ 6.5ಗೆ ಮಾರ್ಕ್ ಮಾಡಿ. ಸೊಂಟದ ಸುತ್ತಳತೆಯಲ್ಲಿಗೆ 6.5 ಬಂತು. 6.5ಗೆ 1 ಇಂಚ್ ಅನ್ನೋದು ಡಾಟ್ಸ್ಗೋಸ್ಕರ ಹಾಕೋಣ. ಸೇಮ್ ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ವರೆಗೂ ಬಿಡೋಣ. ಇದು ಸಣ್ಣ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಡಿ. ಅವ್ರಿಗೆ ಸ್ಟಿಚಿಂಗು ದಪ್ಪ ಆದರೆ ಬಿಚ್ಚೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸೊಂಟದ ಸುತ್ತಳತೆ ಮೆಜರ್ ಮಾಡಿದ್ಮೇಲೆ ಈಗ ಇಲ್ಲಿಂದ ನೋಡಿ ಮಾರ್ಕ್ ಅನ್ನೋದು ಮಾಡಿ. ಇದು ಲೆಂತ್ ಎಷ್ಟಿದೆ ಅನ್ನೋದು ಒಂದು ಸಲ ನೋಡಿ. ಸೈಡಿಂದ ಇಲ್ಲಿ ಸೈಡ್ ಸ್ಟಿಚ್ ಮಾಡಿರ್ತಾರಲ್ಲ, ಈ ಸೈಡ್ ಸ್ಟಿಚಿಂಗಿಂದ ಇಲ್ಲಿ ಮೇಲ್ಗಡೆ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಈ ಮೇಲ್ಗಡೆ ಮಾರ್ಜಿನಿಂದ ಇದನ್ನು ಇಡಬೇಕಾಗುತ್ತೆ. ನೀವು ಈ ರೀತಿ ಇಲ್ಲಿಂದ ಇಲ್ಲಿವರೆಗೂ ಮೆಜರ್ ಅನ್ನೋದು ಮಾಡಿ. ನೋಡಿ, ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ, ಇಲ್ಲಿಗೆ ಮೆಜರ್ ಮಾಡಿಬಿಡಿ. ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಾದಮೇಲೆ ಈಗ ಇದೊಂದು ಸಲ ಮೆಜರ್ ಅನ್ನೋದು ಮಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ. 5 ಇಂಚ್ ಬರುತ್ತೆ ಫ್ರೆಂಡ್ಸ್. 5 ಇಂಚ್ ಹತ್ರ ಅಂದರೆ ಇಲ್ಲಿ 4ವರೆಗೆ ಒಂದು 1/2 ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕ್ ಮಾಡಿ. ಇದೆಷ್ಟಿದೆ ಅಂತ ಆರ್ಮ್ಹೋಲ್ ಲೆಂತ್ ನೋಡಿ. ಆರ್ಮ್ಹೋಲ್ ಲೆಂತ್ ಅನ್ನೋದು 4.5 ಇಂಚ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ 4.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. 4.5ಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ ಅನ್ನೋದು 1.25 ಇಡೋಣ. ಸ್ಟಿಚಿಂಗ್ ಆದಮೇಲೆ ಅದು 2 ಇಂಚ್ಗೆ ಬರುತ್ತೆ. ಇಟ್ಬಿಟ್ಟು ಇದು ನೋಡಿ 2.25 ಅನ್ನೋದು ಶೋಲ್ಡರ್ ಬರುತ್ತೆ. ಇದಿಷ್ಟು ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದನೂ ಸೇಮ್ ನೋಡಿ 4.5ಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 4.5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಹಾಕಿ. ಗೊತ್ತಾಯ್ತಲ್ಲ, ಇದು ನಾನು ಅವ್ರ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ಮಾಡ್ತಿದ್ದೀನಿ. ಅದರಿಂದ ಇಲ್ಲಿ 4.5 ಲೆಂತ್ ಅನ್ನೋದು ಬಂದಿದೆ. ಈ ರೀತಿ 4.5 ಲೆಂತ್ ಇಟ್ಬಿಟ್ಟು ಈಗ ನೀವು ಬ್ಯಾಕ್ ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದು ಮೆಜರ್ ಮಾಡಿ. ಇಲ್ಲಿ ಕೆಳಗಡೆಯಿಂದ ಮೆಜರ್ ಅನ್ನೋದು ಮಾಡಿ. ನೋಡಿ, 3 ಇಂಚ್ ಇದೆ. 3 ಇಂಚಿಗೆ ಇಲ್ಲಿ 1/4 ಇಂಚ್ ಆ್ಯಡ್ ಮಾಡಿಬಿಟ್ಟು 3.25 ಇಂಚಿಗೆ ಒಂದು ಮಾರ್ಕ್ ಮಾಡಿ. 3.25 ಇಂಚ್ ಹತ್ರ ಮಾರ್ಕ್ ಮಾಡಿ. ಇಲ್ಲಿ ಬ್ರಾಡ್ಗೋಸ್ಕರ ಅಲ್ಲಿ 1.25 ಇಟ್ಟಿದ್ವಲ್ಲ, ಇಲ್ಲಿ 2.25ವರೆಗೂ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ಇಲ್ಲಿ ಬ್ಲೌಸ್ ಸ್ಮಾಲ್ ಸೈಜ್ ಇರೋದ್ರಿಂದ ಇಲ್ಲಿ 3/4 ಇಂಚ್ವರೆಗೂ ಅಷ್ಟೇ ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ಮಾಡಿದ್ಮೇಲೆ
ಈಗ ನೀವು ಅಪ್ಪರ್ ಚೆಸ್ಟ್ ಅನ್ನೋದು ಮೆಜರ್ ಮಾಡೋಣ. ಇದು ನೋಡಿ ಬ್ಲೌಸ್ ಅನ್ನೋದು ಈ ರೀತಿ ನೀವು ವೇರ್ ಮಾಡಿದಾಗ ಯಾವ ರೀತಿ ಬರುತ್ತೆ ಆ ರೀತಿನೇ ಹಾಕಿ. ಈ ರೀತಿ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಅಪ್ಪರ್ ಚೆಸ್ಟ್ ಅನ್ನೋದು ಎಷ್ಟಿದೆ ಅನ್ನೋದು ನೋಡಿ. ನೋಡಿ ಫ್ರೆಂಡ್ಸ್, ಇದು 15.5 ಬರುತ್ತೆ. 15.5 ಅಂದರೆ ಇಲ್ಲಿ ನೀವು 7.75 ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ 2 ಇಂಚ್ ನೀವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿ. ಈ ರೀತಿ ಮಾಡಿದ್ಮೇಲೆ ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಆದಮೇಲೆ ಇಲ್ಲಿ ನಾವು ಹಾರ್ಮೋಲು ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ. ಇಲ್ಲಿ ಹಾರ್ಮೋಲ್ ಶೇಪ್ಗೋಸ್ಕರ ಈ ರೀತಿ ಇಟ್ಬಿಟ್ಟು ಸ್ಕೇಲನ್ನು ನೀವು ಹಾರ್ಮೋಲ್ ಇರುತ್ತಲ್ಲ ಈ ರೀತಿ ಇಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ರೌಂಡ್ ಹಾರ್ಮೋಲ್ ರೌಂಡ್ ಅನ್ನೋದು ನೋಡಿ, ಇಲ್ಲಿ ಹಾರ್ಮೋಲ್ ರೌಂಡ್ ಅನ್ನೋದು ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಆದಮೇಲೆ ಒಂದು ಸಲ ಇದು ಮೆಜರ್ ಮಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ 7 ಕಾಲು ಬರುತ್ತೆ. ಸೇಮ್ ಬ್ಲೌಸಲ್ಲೂ ಒಂದು ಸಲ ಅಳತೆ ಮಾಡಿ. ಬಟ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಇಲ್ಲಿ ಮಿಡಲ್ಗೆ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ಮಿಡಲ್ ಎಷ್ಟು ಬರುತ್ತೆ? 7.25 ಬರುತ್ತೆ. 7.25 ಮಿಡಲ್ ಅಂದರೆ 3.75 ಬರುತ್ತೆ. ಇಲ್ಲಿ 3.75 ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನೀವು ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಆಯ್ತಲ್ಲ, ಇದು ನೋಡಿ ಇಲ್ಲಿ 4.25 ಇದೆ ಅವ್ರದ್ದು ಲೆಂತ್ ಅನ್ನೋದು. ಅದರಿಂದ ನಾನು 4.25 ತಗೊಂಡಿದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟ್ ಅರ್ಥ ಆಯ್ತಲ್ಲ. ಅವ್ರ ಬ್ಲೌಸ್ ಮೆಜರ್ಮೆಂಟಲ್ಲಿ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ. ಈಗ ಇದನ್ನು ಕಟ್ ಮಾಡಿ. ನಾನು ಇಲ್ಲಿ ಬ್ಯಾಕ್ ನೆಕ್ ಅನ್ನೋದು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡಿ ತೋರಿಸ್ತೀನಿ. ಡಿಸೈನ್ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡಿದ್ವಿ. ಕಟ್ ಮಾಡಿದ್ಮೇಲೆ ಇಲ್ಲಿ ಟಕ್ಸ್ ಇಟ್ಕೊಂಬಿಡಿ. ಇಲ್ಲಿ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಆದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ಈ ರೀತಿಯೇ ಕ್ಲಾತ್ ತಗೊಳ್ಳಿ. ಇದು ಲೈನಿಂಗ್ ಕ್ಲಾತನ್ನು ಈ ರೀತಿ ತಗೊಂಡು ಲೈನಿಂಗ್ ಕ್ಲಾತು ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಈ ರೀತಿ ಇಟ್ಬಿಟ್ಟು ಸೇಮ್ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇದಿಷ್ಟು ಈಗ ಮಾರ್ಕ್ ಮಾಡೋದಲ್ಲ. ಈಗ ಬ್ಯಾಕ್ ಪಾರ್ಟನ್ನು ತೆಗೆಯೋಣ. ಈ ರೀತಿ ಬ್ಯಾಕ್ ಪಾರ್ಟ್ ತೆಗೆದ್ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಮಾರ್ಕ್ ಮಾಡಿದ್ರಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿಂದ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಹಾರ್ಮೋಲ್ ಶೇಪ್ ಅನ್ನೋದು ತೆಗೀರಿ. ಫ್ರಂಟ್ ಪಾರ್ಟಿಗೋಸ್ಕರ ಈ ರೀತಿ ಹಾರ್ಮೋಲ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಹಾರ್ಮೋಲ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲೇ ಇದಾದಮೇಲೆ ಈಗ ನೆಕ್ 1.75 ಇತ್ತಲ್ಲ. ಈಗ ಫ್ರಂಟ್ ನೆಕ್ ಲೆಂತು ಎಷ್ಟು ಬೇಕು ಅನ್ನೋದು ನೋಡಿ. ಉಕ್ಸ್ ಪಟ್ಟಿ ಕಡೆಯಿಂದ ಒಂದು ಸಲ ಮೆಜರ್ ಮಾಡಿ. ನೀವು 6 ಇಂಚ್ ಅನ್ನೋದು ಫ್ರಂಟ್ ನೆಕ್ ಇದೆ. 6 ಇಂಚು ಅಂದರೆ ಅಲ್ಲಿಗೆ 6.25 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡೋಣ. ಈ ರೀತಿ 6.25 ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 1.75ಗೆ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ನೀವು ರೌಂಡ್ ಶೇಪು ನೋಡಿ, ಇಲ್ಲಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಫ್ರಂಟ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ಕೆಳಗಡೆಯಿಂದ 1.25 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. ಈ ಕಡೆ 1.25 ಇಂಚು, ಈ ಕಡೆ 1.25 ಇಂಚು ಬಿಟ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ 1.25 ಇಂಚ್ ಬಿಡಬೇಕಾಗುತ್ತೆ. ಈ ರೀತಿ 1.25 ಇಂಚ್ ಬಿಟ್ಮೇಲೆ ಒಂದ್ಸಲ ಫ್ರಂಟ್ ಅನ್ನೋದು ಲೆಂತ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ. ನೋಡಿ ಇಲ್ಲಿ ಶೋಲ್ಡರ್ ಕಡೆಯಿಂದ ಇಲ್ಲಿ ನೀವು ಡಾಟ್ ಇಟ್ಟಿರ್ತೀರಲ್ಲ, ಮಿಡಲ್ ಡಾಟು, ಅಲ್ಲಿಂದ ಇಲ್ಲಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಡಿ. ಅದೇ ರೀತಿ ಇಲ್ಲೂ ನೋಡಿ ಕರೆಕ್ಟಾಗಿ ಇಲ್ಲಿ ಮೇಲೆ ಮಾರ್ಜಿನು, ಇಲ್ಲಿ ಕೆಳಗಡೆ ಮಾರ್ಜಿನ್ ಹೋಗಿ ಕರೆಕ್ಟಾಗಿ ಲೆಂತ್ ಅನ್ನೋದು ಬರುತ್ತೆ.
ಈ ರೀತಿ ಮಾರ್ಕಿಂಗ್ ಆದಮೇಲೆ ಈ ಉಕ್ಸ್ ಪಟ್ಟಿ ಕಡೆಯಿಂದ ನೋಡಿ, ಇದನ್ನು ನೀವು ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿರ್ತೀರಲ್ಲ, ಇಲ್ಲಿ ಕ್ರಾಸ್ ಪಟ್ಟಿ ಕಡೆಗೆ ಎಷ್ಟು ಲೆಂತ್ ಇದೆ ಅನ್ನೋದು ನೋಡಿ. ಈ ರೀತಿ ಮೆಜರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು 3 ಕಡೆಗೆ ಒಂದು ಅರ್ಧ ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದ್ಮೇಲೆ ಇಲ್ಲಿ ನೀವು 2.5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ 1 ಇಂಚು ಡಾಟ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಆದಮೇಲೆ ಇಲ್ಲಿ ಲೆಂತ್ ಅನ್ನೋದು 2.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಮಿಡಲ್ ಡಾಟ್ ಅನ್ನೋದು ಈ ರೀತಿ ಲೈನ್ ಅನ್ನೋದು ಹಾಕಿ. ಈ ರೀತಿ ಹಾಕಿದ್ಮೇಲೆ ಇಲ್ಲಿ 2 ಇಂಚ್ವರೆಗೂ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಇಲ್ಲಿ ನೀವು 4 ಇಂಚಿಗೆ ಮಾರ್ಕ್ ಮಾಡಿ. 4th ಡಾಟ್ ಈ ಕಡೆ ಮಾರ್ಕ್ ಮಾಡಿ. ಈ ರೀತಿ ಡಾಟ್ಸ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಅವರು ಬ್ಲೌಸ್ ಕೊಟ್ಟಿರ್ತಾರಲ್ಲ, ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದ್ದರೆ ಅದೇ ರೀತಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿಬಿಟ್ಟು ಈ ಕಡೆಗೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ ನೀವು 1/4 ಇಂಚಷ್ಟು ಈ ರೀತಿ ರೌಂಡ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಅನ್ನೋದು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ಫ್ರಂಟ್ ಪಾರ್ಟು ಯಾವ ರೀತಿ ಮಾರ್ಕ್ ಮಾಡಿರ್ತೀವಿ ಅದೇ ರೀತಿ ಕಟ್ ಮಾಡಿ. ಇಲ್ಲಿ ಟಕ್ಸ್ ಇಟ್ಕೊಂಬಿಡಿ. ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀರಿ ಡಾಟ್ಸ್ಗೋಸ್ಕರ ಅಲ್ಲೊಂದು ಟಕ್ಸು, ಇಲ್ಲಿ ಫಿಟ್ಟಿಂಗ್ ಕಡೆ ಒಂದು ಟಕ್ಸ್ ಇಟ್ಬಿಟ್ಟು ರೆಡಿ ಮಾಡಿ. ಇದಿಷ್ಟಾದಮೇಲೆ ಈಗ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡೋಣ. ಕ್ರಾಸ್ ಪಟ್ಟಿಗೆ ಫಸ್ಟ್ ಇದು ಮೆಜರ್ ಮಾಡಿ. ಇದು 10 ಇಂಚ್ ಇದೆ ಫ್ರೆಂಡ್ಸ್. ಸರಿ, ಈಗ ನಾವು ಮೊದಲು ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ, ಆಮೇಲೆ ಕ್ರಾಸ್ ಪಟ್ಟಿ ಅನ್ನೋದು ಕಟ್ ಮಾಡೋಣ. ಸ್ಲೀವ್ಸ್ಗೋಸ್ಕರ ನೋಡಿ ಈ ರೀತಿ ಫೋಲ್ಡ್ ಅನ್ನೋದು ಮಾಡಿ. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಅದೇ ರೀತಿ ಇಲ್ಲಿ ಮಾರ್ಜಿನ್ಗೋಸ್ಕರ ಒಂದು 1/4 ಇಂಚಷ್ಟು ಲೈನ್ ಹಾಕಿ. ಈ ರೀತಿ ಲೈನ್ ಹಾಕಿದ್ಮೇಲೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅನ್ನೋದು ನೋಡಿ. ಇದು ಸ್ಲೀವ್ಸ್ ಲೆಂತ್ ಅನ್ನೋದು ಇಲ್ಲಿ ಬಾರ್ಡರ್ ಎಷ್ಟಿದೆ, ಇಲ್ಲಿ ಪಿಕಾಕ್ ಅನ್ನೋದು ಇದೆಯಲ್ಲ, ಈ ಪಿಕಾಕ್ ಅಷ್ಟೇ ಬಾರ್ಡರ್ ಇಡಬೇಕಂತೆ. ಇದು ಎಷ್ಟಿದೆ ನೋಡಿ, 3.5 ಬರುತ್ತೆ. 3.5 ಬರುತ್ತೆ. ಇದು ಸ್ಲೀವ್ಸ್ ಎಷ್ಟಿದೆ ಅನ್ನೋದು ನೋಡಿ, ಕರೆಕ್ಟ್ ಬರುತ್ತೆ ಫ್ರೆಂಡ್ಸ್. ಇದು ಸ್ಲೀವ್ಸ್ ಎಷ್ಟಿದ್ರೆ ಅಷ್ಟನ್ನೇ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ, ಇಲ್ಲಿಂದ ಇಲ್ಲಿ ಸ್ಲೀವ್ಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿ ಸ್ಲೀವ್ಸ್ ಲೆಂತ್ ಇಲ್ಲಿಗೆ ಬರುತ್ತೆ. ಇದಾದಮೇಲೆ ಇಲ್ಲಿ ಕೈ ಸುತ್ತಾಳತೆ ನೋಡಿ, ಕೈ ಸುತ್ತಾಳತೆ ಒಂದು ಇಲ್ಲಿ ಇಟ್ಬಿಟ್ಟು ಇಲ್ಲಿಗೊಂದು ಮಾರ್ಕ್ ಮಾಡಿ. ಅದು ಲೆಂತ್ ಎಷ್ಟಿದೆ ಅನ್ನೋದು ಒಂದು ಸಲ ಮಾರ್ಕ್ ಅನ್ನೋದು ಮಾಡಿ. ನೋಡಿ, ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಒಂದು ಅರ್ಧ ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿ. ಈಗ ಇಲ್ಲಿ ಎಷ್ಟು ಲೆಂತ್ ಇದೆ ಅನ್ನೋದು ನೋಡಿ. ಇದು 4 ಇಂಚ್ ಬರುತ್ತೆ. ಸೇಮ್ 4 ಇಂಚನ್ನ ಈ ಕಡೆ ಮಾರ್ಕ್ ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ ಹಾಕಿದ್ಮೇಲೆ ಇಲ್ಲಿಂದ ಅರ್ಧ ಇಂಚ್ ಅನ್ನೋದು ಇಲ್ಲಿ ಸ್ಟಿಚಿಂಗ್ಗೋಸ್ಕರ ಆ್ಯಡ್ ಮಾಡಿ ಮೇಲ್ಗಡೆಗೆ. ಈ ರೀತಿ ಅರ್ಧ ಇಂಚ್ ಅನ್ನೋದು ಮೇಲ್ಗಡೆಗೆ ಆ್ಯಡ್ ಮಾಡಿಬಿಟ್ಟು ಇಲ್ಲಿಂದ ಅದು ಎಷ್ಟಿತ್ತು 7.5 ಇತ್ತಲ್ಲ, ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 2 ಇಂಚ್ ಆ್ಯಡ್ ಮಾಡಿ. ಇಲ್ಲೂ ಸೇಮ್ 2 ಇಂಚ್ ಅನ್ನೋದು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಿ. ಈ ರೀತಿ ಆ್ಯಡ್ ಮಾಡಿದ್ಮೇಲೆ ಇಲ್ಲಿಂದ 1.5 ಇಂಚಷ್ಟು ಅನ್ನೋದು ನೀವು ಬಿಡಬೇಕಾಗುತ್ತೆ. ಈ ರೀತಿ 1.5 ಇಂಚ್ ಬಿಟ್ಟು ಇಲ್ಲಿಂದ ಈ ರೀತಿ ಕರ್ವ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಅದೇ ರೀತಿ ನೋಡಿ, ಇಲ್ಲಿ ಕರ್ವ್ ಶೇಪ್ ಅನ್ನೋದು ಮಾರ್ಕ್ ಮಾಡಿದ್ರಿ. ಅದೇ ರೀತಿ ಇಲ್ಲಿ 1 ಇಂಚಷ್ಟು ಬಿಟ್ಟು ಇಲ್ಲಿ ಮಿಡಲ್ಗೆ
ಮಾರ್ಕ್ ಮಾಡಿ ಒಂದು 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಈ ರೀತಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಸ್ಲೀವ್ಸ್ ಅನ್ನೋದು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ನೋಡಿ ಸ್ಲೀವ್ಸ್ ಅನ್ನೋದು ಈ ರೀತಿ ಕಟ್ ಮಾಡಿದ್ದೀವಿ. ಈ ರೀತಿ ಕಟ್ ಮಾಡಿದ್ಮೇಲೆ ಇಲ್ಲಿ ಮಾರ್ಜಿನ್ ಕಡೆ ಒಂದು ಮಾರ್ಕ್ ಇಟ್ಕೊಂಡ್ಬಿಡಿ. ಇಲ್ಲಿ ನಿಮಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ಲು ಒಂದು ಟಕ್ ಇಟ್ಬಿಡಿ. ಇದು ಮಿಡಲ್ ಶೋಲ್ಡರ್ ಅನ್ನೋದು ಗೊತ್ತಾಗುತ್ತೆ. ಈಗ ಇದು ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಫ್ರಂಟ್ ಪಾರ್ಟ್ ಇರುತ್ತಲ್ಲ, ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ. ಈ ಫ್ರಂಟ್ ಪಾರ್ಟ್ ತೆಗೆದು ಇಲ್ಲಿ ಒಂದು ಟಕ್ ಇಟ್ಬಿಡಿ. ಇದು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರಂಟ್ ಪಾರ್ಟಲ್ಲಿ ಇದು ಸ್ಟಿಚ್ ಮಾಡಬೇಕು ಅಂತ. ನೋಡಿ ಈ ರೀತಿ ಸ್ಲೀವ್ಸ್ ಅನ್ನೋದು ಬಂತು. ಇದಾದಮೇಲೆ ಈಗ ನಾವು ಕ್ರಾಸ್ ಪಟ್ಟಿ ಅನ್ನೋದು ಕಟ್ ಮಾಡೋಣ. ಕ್ರಾಸ್ ಪಟ್ಟಿಗೋಸ್ಕರ ಈ ರೀತಿ ಕ್ಲಾತ್ ತಗೊಳ್ಳಿ. ಕ್ಲಾತ್ ತಗೊಂಡು ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಮಾರ್ಜಿನ್ ಈ ರೀತಿ ಹಾಕಿದ್ಮೇಲೆ ಸೈಡಲ್ಲೂ ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಂಬಿಡಿ. ಇಲ್ಲಿ ನಿಮಗೆ ಸ್ಟ್ರೈಟಾಗಿ ಬಂದರೆ ನೀವು ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಅದು 10 ಇಂಚ್ ಇದೆಯಲ್ಲ, ಇಲ್ಲಿ 8 ಇಂಚ್ ಅನ್ನೋದು ನೀವು ಮಾರ್ಕ್ ಮಾಡಿ. 2 ಇಂಚ್ ಕಡಿಮೆ ಮಾಡಿ ಟಕ್ಸ್ ಇಡ್ತೀವಲ್ಲ, ಆ ಟಕ್ಸ್ ಇಡಬೇಕಾದ್ರೆ 2 ಇಂಚ್ ಅನ್ನೋದು ಹೋಗುತ್ತೆ. ಅದರಿಂದ 2 ಇಂಚ್ ಕಡಿಮೆ ಮಾಡಿ 8 ಇಂಚ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ 8 ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ ನಾವು 3.5 ಮಾರ್ಕ್ ಮಾಡೋಣ. ಫ್ರಂಟಲ್ಲಿ 3.5, ಸೈಡಲ್ಲಿ 3 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಕರ್ವ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಕ್ರಾಸ್ ಪಟ್ಟಿ ಅನ್ನೋದು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ರಾಸ್ ಪಟ್ಟಿ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡಿ. ನೋಡಿ ಕ್ರಾಸ್ ಪಟ್ಟಿ ಈ ರೀತಿ ಕಟ್ ಮಾಡಿಬಿಟ್ಟು ಇಲ್ಲಿ ಡಾಟ್ ಇಟ್ಕೊಂಬಿಡಿ. ಇದು ನೀವು ಫ್ರಂಟಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಆದಮೇಲೆ ಈಗ ಇವನ್ನೆಲ್ಲ ಮೈನ್ ಫ್ಯಾಬ್ರಿಕ್ ಮೇಲಿಟ್ಟು ನಾವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೈನ್ ಫ್ಯಾಬ್ರಿಕ್ ಮೇಲೆ ಮೊದಲು ಸ್ಲೀವ್ಸ್ ಅನ್ನೋದು ಇಟ್ಟು ಕಟ್ ಮಾಡಿಬಿಡಿ. ಬರುತ್ತೆ ಸ್ಲೀವ್ಸ್ ಬಾರ್ಡರ್ ಎಷ್ಟಿದ್ರೆ ಅಷ್ಟು ಬರುತ್ತೆ. ಇದನ್ನು ಎಕ್ಸ್ಟ್ರಾ ಬಾರ್ಡರನ್ನು ಕಟ್ ಮಾಡಿಬಿಡಿ. ಆಮೇಲೆ ಬೇಕಿದ್ರೆ ನಾವು ಸ್ಲೀವ್ಸ್ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡು ಎಕ್ಸ್ಟ್ರಾ ಬಾರ್ಡರನ್ನು ನೀವು ಡಿಸೈನಾಗಿ ಮಾಡ್ಬೋದು. ನೋಡಿ ಈ ರೀತಿ ಬಾರ್ಡರ್ ಫುಲ್ ಬಾರ್ಡರೆಲ್ಲ ಕಟ್ ಮಾಡಿದ್ದೀವಿ. ಈ ರೀತಿ ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ಇಲ್ಲಿ ಫ್ರಂಟ್ ಪಾರ್ಟ್, ಇಲ್ಲಿ ಕ್ರಾಸ್ ಪಟ್ಟಿ ಈ ರೀತಿ ಇಟ್ಬಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ. ಆಲ್ರೆಡಿ ಸ್ಲೀವ್ಸ್ ಅನ್ನೋದು ನಾವು ಕಟ್ ಮಾಡಿದ್ದೀವಿ. ಇದಿಷ್ಟು ಕಟ್ ಮಾಡಿ ರೆಡಿ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ.